ತಾಲೂಕಿನ ಮಠಸಾಗರದಲ್ಲಿ ಇರುವ ಕಾಫಿ ಮಂಡಳಿ ತೋಟದಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದವರು ಕಾಫಿ ಬೆಳೆಗಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾಫಿ ಗಿಡ ಕಸಿಯ ಪ್ರಾತ್ಯಕ್ಷಿಕ ಕಾರ್ಯಕ್ರಮ ಹಾಗೂ ಗಿಡ ಕಸಿ ಮರಗಸಿ ಹಾಗೂ ಮಣ್ಣಿನ ಸಂರಕ್ಷಣೆ ಬಗ್ಗೆ ಮಾಹಿತಿ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಮಂಗಳವಾರ ಬೆಳಿಗ್ಗೆ 10:30ಕ್ಕೆ ಕಾರ್ಯಕ್ರಮವನ್ನು ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷರಾದ ಎಂ.ಎ. ದಿನೇಶ್ ಅವರು ಕಾಫಿ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಅಧ್ಯಕ್ಷ ಎ.ಎಸ್. ಪರಮೇಶ್, ಕಾರ್ಯದರ್ಶಿ ಲೋಹಿತ್ ಕೌಟಳ್ಳಿ, ವಿಚಾರ ಸಂಕಿರಣದ ಅಧ್ಯಕ್ಷ ಬಿ.ಎಂ. ಮೋಹನ್ ಕುಮಾರ್, ಕೆಜಿಎಫ್ ಅಧ್ಯಕ್ಷ ಡಾಕ್ಟರ್ ಎಚ್.ಟಿ. ಮೋಹನ್ ಕುಮಾರ್, ಕಾಫಿ ಮಂಡಳಿ ಉಪನಿರ್ದೇಶಕ ಶಕ್ತಿ ಸಂಪನ್ಮೂಲ ವ್ಯಕ್ತಿಗಳಾದ ಕರಣ್ ಗೌತಳ್ಳಿ, ಕಾಫಿ ಮಂಡಳಿಯ ಹಿರಿಯ ಸಂಪರ್ಕಾಧಿಕಾರಿ ಬಸವರಾಜ್ ಹಾಗೂ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಉಪಾಧ್ಯಕ್ಷರು ಖಜಾಂಚಿ ಹಾಗೂ ಸಹ ಕಾರ್ಯದರ್ಶಿಯವರು ಭಾಗವಹಿಸಿದ್ರು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಕಾಫಿ ಮಂಡಳಿ ಅಧ್ಯಕ್ಷರು, ಈ ಒಂದು ಪ್ರಾತ್ಯಕ್ಷಿಕ ಕಾರ್ಯಕ್ರಮ ಒಳ್ಳೆ ಯೋಜನೆಯಾಗಿದ್ದು ಇದರಿಂದ ರೈತರಿಗೆ 100% ಅನುಕೂಲವಾಗಲಿದೆ. ಹಾಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಚ್ಡಿಪಿಎ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ನಡೆಯುವಂತೆ ಆಗಲಿ. ಕಾಫಿ ಮಂಡಳಿ ನಿಮ್ಮೊಂದಿಗೆ ಇದೆ ಎಂದರು. 22ಕ್ಕೂ ಹೆಚ್ಚು ಕಸಿಯಲ್ಲಿ ಕೌಶಲ್ಯ ಹೊಂದಿದವರಿಂದ ಸುಮಾರು 250 ಜನಕ್ಕೆ ಕಸಿ ಮಾಡುವುದನ್ನು ಹೇಳಿಕೊಟ್ಟರು. ಮಧ್ಯಾಹ್ನದ ತನಕ ಸುಮಾರು 250 ಬೆಳೆಗಾರರು, ಹಲವು ಮಹಿಳಾ ಬೆಳೆಗಾರರು ಸಕಲೇಶಪುರ ಕಸಬಾ, ಹೆತ್ತೂರು, ಯಸಳೂರು, ಅರೆಹಳ್ಳಿ, ಬೇಲೂರು, ಹಾಲುಬಾಳು, ಅರಕಲಗೂಡು, ಬೆಳಗೋಡು, ಆಲೂರು ಹಾಗೂ ಚಿಕ್ಕಮಗಳೂರು, ಕಳಸ ಇನ್ನಿತರ ಭಾಗಗಳಿಂದ ರೈತರು ಭಾಗವಹಿಸಿದ್ರು. ಮಧ್ಯಾಹ್ನ ನಡೆದ ವಿಚಾರ ಸಂಕಿರಣದಲ್ಲಿ ಹಿರಿಯ ಹಾಗೂ ಪ್ರಗತಿಪರ ಬೆಳೆಗಾರರಿಂದ ಬಿ.ಎಂ. ಮೋಹನ್ ಕುಮಾರ್ ಅವರು ಕಸಿಯನ್ನ ಮಾಡುವುದರಿಂದ ರೈತರಿಗೆ ಏನೆಲ್ಲ ಪ್ರಯೋಜನಗಳಿವೆ, ಹಾಗೆ ಅರ್ಧ ಅಡಿ ಚಿಗುರು, ನೂಲು ರೆಕ್ಕೆ, ಗಂಡು ರೆಕ್ಕೆ, ಒಣಕಡ್ಡಿ, ಅಡ್ಡ ರೆಕ್ಕೆಗಳನ್ನ ಹೇಗೆ ಮತ್ತು ಏಕೆ ತೆಗೆಯುವುದು ಎಂಬುದರ ಬಗ್ಗೆ ಮಾಹಿತಿ ನೀಡಿದರು. ಹಾಗೆ ಗಿಡಗಳನ್ನ ಎಷ್ಟು ಅಡಿ ಮಟ್ಟಕ್ಕೆ ಬಿಡಬೇಕು ಹಾಗೂ ನೆರಳನ್ನ ಹೇಗೆ ಕೊಡಬೇಕು, ತೋಟದಿಂದ ಯಾವ ಮರಗಳಿಂದ ಏನೆಲ್ಲ ಲಾಭ ಇದೆ ಎಂದನ್ನ ತಿಳಿಸಿದ್ರು. ಕೊಡಗಿನ ಕೆ.ಕೆ. ವಿಶ್ವನಾಥ್ ಅವರು ಬೇಸಿಗೆ ಸಮಯದಲ್ಲಿ ನೀರನ್ನ ಹೇಗೆ ಎಷ್ಟು ಸಮಯ ಕೊಡಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡಿದ್ರು. ಪ್ರಗತಿಪರ ರೈತ ಯುವ ಉತ್ಸಾಹಿ ಕಿರಣ್ ಗೌತಳ್ಳಿ ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಕೂಡ ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದ್ದು, ಕಾಫಿ ಹಾಗೂ ಕಾಳುಮೆಣಸು ಬೆಳೆಯನ್ನ ಉತ್ತಮ ಲಾಭದಾಯಕ ಮಾಡಿಕೊಂಡಿದ್ದು, ಬೆಳೆಗಾರರ ಹಿತ ರಕ್ಷಣೆಗಾಗಿ ಬೆಂಗಳೂರಿನಿಂದ ಸಕಲೇಶಪುರಕ್ಕೆ ಬಂದು ಮಣ್ಣಿನ ಸಾರಾಂಶವನ್ನ ಹೇಗೆ ಕಾಪಾಡಿಕೊಳ್ಳಬೇಕು, ಗೊಬ್ಬರವನ್ನ ಯಾವ ಪ್ರಮಾಣದಲ್ಲಿ ಹೇಗೆ ಹಾಕಬೇಕು ಎಂಬುದರ ಬಗ್ಗೆ ಉತ್ತಮ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಹಾಸನದವರು ಭಾಗವಹಿಸಿದ್ರು. ರೈತರಿಗೆ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದಿಂದ ಉತ್ತಮ ಮಾಹಿತಿ ನೀಡಿ ರೈತರು ತಮ್ಮ ಕೃಷಿಯಲ್ಲಿ ಲಾಭದಾಯಕ ಮಾಡುವಂತಾಗಲೆಂದು ಈ ಕಾರ್ಯಕ್ರಮ ಮಾಡಿರುವ ಉದ್ದೇಶವಾಗಿದ್ದು, ಮುಂದಿನ ದಿನಗಳಲ್ಲಿಯೂ ಕೂಡ ಯಾವುದೇ ಲಾಭದ ಉದ್ದೇಶವಿಲ್ಲದೆ ರೈತಪರ ಕಾರ್ಯಕ್ರಮ ಮಾಡುವುದಾಗಿ ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಗೌರವ ಕಾರ್ಯದರ್ಶಿ ಲೋಹಿತ್ ಕೌಟಳ್ಳಿ ತಿಳಿಸಿದರು.